ವೆಲ್ಕಮ್ ಟು ಮೋಕ್ಷಿಕ ಅಕಾಡೆಮಿ. ಸೊ ತುಂಬ ಜನ ಮೆಸೇಜ್ ಮಾಡ್ತಾಯಿದ್ದೀರಾ ಅಪ್ಲಿಕೇಶನ್ ಡೇಟ್ ಎಕ್ಸ್ಟೆಂಡ್ ಆಗುತ್ತಾ ಏನು ಅಂತ. ಸೊ ನನಗೆ ರಿಪ್ಲೈ ಮಾಡೋಕ್ಕಾಗ್ತಿಲ್ಲ. ಅದಕ್ಕೆ ಎಸ್ಟರ್ಡೇ ಕಾಲ್ಡ್ ಕೆ ಅಥಾರಿಟಿ ಅಟ್ 5 o'clock. ಸೊ ಅವ್ರು ಹೇಳಿದ್ದಾರೆ ಎಕ್ಸ್ಟೆನ್ಷನ್ ಮಾಡ್ತೀನಿ ಅಂತ. ಸೊ ಅದು ಕೆಲವೊಂದು ಡೌಟ್ಸ್ಗಳನ್ನ ನಾನು ಕ್ಲಾರಿಫೈ ಮಾಡೋದಕ್ಕೆ ಬಂದಿದ್ದೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ. ಸೊ ಜಸ್ಟ್ ಕಾಲ್ಡ್ ನಾನು ಕಾಲ್ ಮಾಡಿದಾಗ ಅವ್ರು ಏನು ಹೇಳಿದ್ರು ಅಂತ ನಾನು ರೆಕಾರ್ಡಿಂಗ್ ಕೇಳಿಸ್ತೀನಿ ನಿಮಗೆ. ಹಲೋ ಸರ್, ನಮಸ್ತೆ. ನಾವು ಮೈಸೂರು ಯೂನಿವರ್ಸಿಟಿಯಿಂದ. ಸರ್, ಇದು ನಮ್ಮ ಸ್ಟೂಡೆಂಟ್ಸ್ಗಳು PGCET ಅಪ್ಲೈ ಮಾಡ್ತಾ ಇದ್ರು. ಅದು RD ನಂಬರ್ ಇನ್ನೂ ಇನ್ವ್ಯಾಲಿಡ್ ಅಂತ ಬರ್ತಾ ಇದೆ. RD ನಂಬರ್ ಅದು ಒಂದು ನಾಡ ಕಚೇರಿ ವೆಬ್ಸೈಟ್ ವರ್ಕ್ ಆಗ್ತಾ ಇಲ್ಲ ಸರ್, 3 days ಇಂದ. ಓಕೆ, ಬಟ್ ಲಾಸ್ಟ್ ಡೇಟ್ 17th ಇದೆ. ಏನಾದ್ರು ಎಕ್ಸ್ಟೆನ್ಷನ್ ಮಾಡ್ತೀರಾ? ಅದೇ ಒಂದು 3 ದಿವಸ ಪ್ರಾಬ್ಲಮ್ ಆಗಿರೋದು, ಅದು ಹೇಳಿದ್ವಿ, ಮಾತಾಡಿದ್ವಿ. ಒಂದು 3 days ಎಕ್ಸ್ಟೆಂಡ್ ಆಗ್ಬೋದು ಸರ್ ಅದು ಅಪ್ಲಿಕೇಶನ್. ಹೌದಾ ಸರ್? ಹಾಗೆ ನಮ್ಮ ವಿದ್ಯಾರ್ಥಿಗಳು ಫಸ್ಟ್ ಸ್ಟಾರ್ಟಿಂಗೇನೆ ಅವ್ರೇನ್ ಮಾಡಿದ್ರು, ನೀವು ಬರೀ 1st standard to 12th standard ಮಾತ್ರ ಸ್ಟಡಿ ಸರ್ಟಿಫಿಕೇಟ್ ಹಾಕ್ಬೇಕು ಅಂತ ಹೇಳಿದ್ರೆ, ಬಟ್ ಡಿಗ್ರಿದ ಈಗ ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ ಈಗ ಅಪ್ಡೇಟ್ ಮಾಡಿದ್ದೀರಾ, ಬಟ್ ಅವರು ಎಡಿಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅದೇನು ಪ್ರಾಬ್ಲಮ್ ಆಗಲ್ವೇ? ಪ್ರಾಬ್ಲಮ್ ಏನಿಲ್ಲ ಸರ್, ಎಡಿಟಿಂಗ್ ನಿಮ್ಗೆ ಮುಂದೆ ಇರುತ್ತೆ. ಅಂದ್ರೆ ಇವಾಗ ಅಪ್ಲಿಕೇಶನ್ಸ್ ಎಲ್ಲ ಕ್ಲೋಸ್ ಆದ್ಮೇಲೆ ಮತ್ತೆ ಎಡಿಟಿಂಗ್ ಇರುತ್ತೆ. ಓಕೆ, ಅವಾಗಿನ ಕೇಸ್ ಕೇಳಿದ್ರೆ ಹಾಕಕ್ ಹೇಳಿ. ಇಲ್ಲಾಂದ್ರೆ ಆಲ್ರೆಡಿ ರಿಜಿಸ್ಟರ್ ಆಗಿರೋದು ಏನ್ ತೊಂದ್ರೆ ಇಲ್ಲ. ಅದು ಹೆಂಗಿರೋ ನೆಕ್ಸ್ಟ್ ಎಕ್ಸಾಮ್ ಈಗ ಫೈನಲ್ ಇಯರ್ ಕೆಲವ್ರದೆಲ್ಲ ಇನ್ನೂ ರಿಸಲ್ಟ್ ಗಳು ಬಂದಿರಲ್ವಲ್ಲ, ಇನ್ನೂ ಎಕ್ಸಾಮೇ ಆಗ್ತಾ ಇಲ್ಲ, ಇನ್ನೂ ಎಕ್ಸಾಮೇ ಆಗಿಲ್ಲ ಯೂನಿವರ್ಸಿಟಿ. ಸೊ ಹಂಗಾಗಿ PGCET ಎಕ್ಸಾಮ್ಸ್ ಎಲ್ಲ ಆದ್ಮೇಲೆ ಮತ್ತೆ ಅವರು ಮತ್ತೆ ಟೈಮ್ ಇರುತ್ತೆ, ಅವಾಗ ಮತ್ತೆ ಕೇಳ್ತಾರೆ. ಬಿಫೋರ್ ರ್ಯಾಂಕ್ ಕೊಡಕ್ ಮುಂಚೆ ಎಕ್ಸಾಮ್ ಮಾರ್ಕ್ಸ್ ಕೊಡಕ್ ಮತ್ತೆ ಕೇಳ್ತಾರೆ. ಆ ಟೈಮಲ್ಲಿ ಹಾಕೊಬಹುದು. ಓಕೆ ಓಕೆ ಸರ್. ಸ್ಟಡಿ ಸರ್ಟಿಫಿಕೇಟ್ BO ಸಿಗ್ನೇಚರ್ ಮಾಡಿಸಿಲ್ಲ, ಬರೀ ಸ್ಕೂಲ್ ಇದ್ ಮಾಡಿ ಹಾಕ್ತಿದ್ದಾರೆ. ಅದೇನಾದ್ರು ಪ್ರಾಬ್ಲಮ್ ಆಗುತ್ತಾ? ಅದೇ ಈಗ ಮಾರ್ಕ್ಸ್ ಇಟ್ಕೊಳಕ್ ಹೇಳಿ. ಈಗ ಹೆಂಗಿರೋ ಎಡಿಟ್ ಇದ್ದೇ ಇರುತ್ತೆ. ಎಡಿಟಿಂಗ್ ಟೈಮಲ್ಲಿ ಬೇಕಾದ್ರೆ ಚೇಂಜಸ್ ಮಾಡ್ಕೊಳಕ್ ಹೇಳಿ. ಹೌದಾ? ಓಕೆ ಸರ್, ಓಕೆ, ಥ್ಯಾಂಕ್ ಯು ವೆರಿ ಮಚ್. ಓಕೆ ಓಕೆ. ಸ್ಟೇಟ್ ಬೋರ್ಡ್ ಆದ್ರೆ ಬೇಕಾಗುತ್ತೆ BO ಸಿಗ್ನೇಚರ್. ಸ್ಟೇಟ್ ಬೋರ್ಡೇನೆ, ಬಟ್ BO ಸಿಗ್ನೇಚರ್ ಅವ್ರ ಪಾಪ ಗೊತ್ತಾಗಿಲ್ಲ. ಹಾಗಾಗಿ ಈಗ ಮಾರ್ಕ್ಸ್ ಇಟ್ಕೊಂಡಿದ್ದಾರೆ, ಬಟ್ ಅಪ್ಲೈ ಮಾಡ್ಬೇಕಾದ್ರೆ ಸ್ಕೂಲ್ದು ಮಾರ್ಕ್ಸ್ ಹಾಕ್ತಿದ್ದಾರೆ. ಈಗ ಮಾರ್ಕ್ಸ್ ಸಿಕ್ಕಿರಿ, ನೆಕ್ಸ್ಟ್ ಎಡಿಟಿಂಗ್ ಬಿಟ್ಟಾಗ ಅದನ್ನೆಲ್ಲ ಚೇಂಜಸ್ ಮಾಡ್ಕೊಳಕ್ ಹೇಳಿ. ಓಕೆ ಸರ್, ಥ್ಯಾಂಕ್ ಯು ವೆರಿ ಮಚ್. ಓಕೆ ಓಕೆ. ಸೊ ದಿಸ್ ಇಸ್ ವಾಟ್ ದೇರ್ ರಿಪ್ಲೈ ಆ್ಯಕ್ಚುಲಿ. ಸೊ ಐ ಹೋಪ್ ಕೆಲವೊಂದು ಡೌಟ್ಸ್ಗಳನ್ನ ನಾನು ಕ್ಲಾರಿಫೈ ಮಾಡಿದ್ದೀನಿ. ಸೊ ಎಕ್ಸ್ಟೆನ್ಷನ್ ಮಾಡಲಿಕ್ಕೆ ಅವರು ಆಲ್ರೆಡಿ ಕೇಳಿದಾರಂತೆ. ಸೊ ಹಾಗಂತ ನಾವು ವೆಯ್ಟ್ ಮಾಡೋದು ಬೇಡ. ಸೊ ನಾಳೆವರೆಗೆ ಎಗೈನ್ ನಾನು ಈವ್ನಿಂಗ್ ಇನ್ನೊಂದು ಸರಿ ಕಾಲ್ ಮಾಡ್ತೀನಿ ಅವ್ರಿಗೆ. ಸೊ ನಾನು ಅಪ್ಡೇಟನ್ನು ಡೈಲಿ ನಿಮ್ಗೆ ಕೊಡ್ತಾ ಇರ್ತೀನಿ. ಸೊ ನಾಳೆ 16th 17th ಲಾಸ್ಟ್ ಡೇಟ್ ಇದೆ. ಸೊ ನಾಳೆ ಯಾಕಂತ ಹೇಳಿದ್ರೆ ಈ KEA ಲಾಸ್ಟ್ ಡೇಟ್ ಆದಮೇಲೆ ಪುನಃ ಎಕ್ಸ್ಟೆಂಡ್ ಮಾಡ್ತಾರೆ. ಸೊ ಅಲ್ಲಿವರೆಗೆ ಸ್ಟೂಡೆಂಟ್ಸ್ ಎಲ್ಲ ಪ್ಯಾನಿಕ್ ಆಗ್ತಾರೆ. ಆ ರೀತಿ ಏನು ಆಗೋದು ಬೇಡ. ಸೊ ಅವ್ರದ್ದೇ ಪ್ರಾಬ್ಲಮ್ ಇರೋದ್ರಿಂದ ಸೊ ದೇ ವಿಲ್ ಡೆಫಿನೆಟ್ಲಿ ಎಕ್ಸ್ಟೆಂಡ್. ಬಟ್ ನಮ್ಮ ಸೇಫರ್ ಸೈಡ್ಗೆ ಎಗೈನ್ ನೀವು ನಾಳೆ ಒಂದು ಸರಿ ಟ್ರೈ ಮಾಡಿ. 16th 17th ಎಗೈನ್ ಏನಾದರೂ RD ನಂಬರ್ ತಗೋತಾ ಇದೆಯಾ ಇಲ್ವಾ ಅಂತ ಒಂದು ಸರಿ ಚೆಕ್ ಮಾಡಿ. ಇನ್ ಕೇಸ್ ಚೆಕ್ ಮಾಡಿ ಆಗಲಿಲ್ಲ ಅಂತ ಹೇಳಿದ್ರೆ ನಂಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಅಥವಾ ಯು ಕ್ಯಾನ್ ಆಲ್ಸೋ ಮೇಲ್ ಟು mokshikaacademy@gmail.com ಕೂಡ ನೀವು ಮೇಲ್ ಮಾಡಿ. ಸೊ ನಾನು ಅದನ್ನು ರೆಕ್ಟಿಫೈ ಮಾಡೋದಕ್ಕೆ ನಾನು ಟ್ರೈ ಮಾಡ್ತೀನಿ. ಸೊ ಮುಂದಿನ ಒಂದು ವೀಡಿಯೋಗಳಿಗೆ ನೀವು ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಸೊ ಅಪ್ ಟು ಡೇಟ್ ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಥ್ಯಾಂಕ್ ಯು.